ಗಿರ್ಜಾ ಓರಿ ಬಂದೆ. ಏನ್ರಿ? ನಾಷ್ಟಾಕೇನು ಮಾಡಿ ನಾಷ್ಟಾಕೊಂಬ ಹೊಲಕ್ಕೆ ಹೋಗೋತ್ತಾಗೈತಿ. ಇವತ್ತು ನಾಷ್ಟ ಅಂದ್ರೆ ರೊಟ್ಟಿನೇ ನೋಡ್ರಿ. ನಾ ಏನು ಉಪ್ಪಿಟ್ಟು ಅವಲಕ್ಕಿ ಏನು ಮಾಡಲಿಲ್ಲ. ಬಿಸಿ ಬಿಸಿ ರೊಟ್ಟಿ ತಿಂದು ಹೋಗ್ತಾರ ಬಿಡ ಅಂತೇಳಿ ರೊಟ್ಟಿ ಮಾಡಿ ಹಾಕೊಂಬಂದ್ಬಿಡ್ಲಾ ರೊಟ್ಟಿನ. ಅಯ್ಯೋ ಮಸ್ತ್ ಬಿಡಿ ಇವತ್ತು ಹಂಗಾರೆ ನಾಷ್ಟ. ಉಪ್ಪಿಟ್ಟು ಅವಲಕ್ಕಿ ಬ್ಯಾಸಿಗಿಂದ ಹೋಗುದು ಬಿಡು. ರೊಟ್ಟಿ ಮಾಡಿ ಚಲೋ ಮಾಡಿ ನೋಡು. ಮಸ್ತ್ ಒಂದು 4 ರೊಟ್ಟಿ ಹೊಡೆದು ಹೊಲಕ್ಕೆ ಹೋಗ್ಬಿಡ್ತೀನಿ. ಹಚ್ಕೊಂಬ ಊಟಕ್ಕೆ. ಹ್ಞೂ ಹ್ಞೂ ರೀ. ಮಂಜು ಇಲ್ಲಕೇನ ಮತ್ತೆಲ್ಲ ಹೋಗ್ಬೇಕು ಆಡಾಕ. ತೋರಿ ನಾಷ್ಟ ಏನು ಮಾಡಿ ಪಲ್ಯ? ಬೆಂಡಿಕಾಯಿ ಪಲ್ಯ ಮಾಡೀನಿ. ಶೇಂಗಾ ಚಟ್ನಿ ಖಾಲಿಗಿತ್ತಲ್ಲ, ಮತ್ತು ಊರಾಗಿಂದ ಬಂದ ಮ್ಯಾಮ ಶೇಂಗಾ ಹುರಿದ ಚಟ್ನಿ ಮಾಡಿದ್ದೆ. ಸೌತೆಕಾಯಿ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ, ಒಟ್ಟು ಮೊಸರು ಹಾಕೀನಿ. ಬಿಸಿ ಬಿಸಿ ರೊಟ್ಟಿ. ಮಸ್ತ್ ಬಿಡಿ ಇವತ್ತು. ನೀನು ಹಚ್ಕೊಂಡ್ಬಿಡ್ಬೇಕಿಲ್ಲ ನಾಷ್ಟ. ಮಂಜುನ್ ಕರ್ಕೊಂಬಂದು ಬಿಸಿ ರೊಟ್ಟಿ ತಿಂದ್ಬಿಡ್ಬೇಕಿಲ್ಲ. ನಾ ಈಗ ಹೊಲ್ತಾಡ್ರಿಪ್ಪ. ನೀವು ಇದು ನಾಷ್ಟ ಅದು ಮಾಡಿರಿ. ಅವನ್ನೆಲ್ಲ ಮಾಡಿದ ಪಲ್ಯನ ಸಣ್ಣ ಡಬ್ರಿ ತೆಗೆದು ಅವ್ನು ತಿಕ್ಕಾಕೆಲ್ಲ ಬಾಂಡೆ ಸಾಮಾನು ಕೂಡಿಸಿ ಹೊರಗೆ ನೀರು ಹೊಡೆದು ಇಟ್ಟು ಬರ್ತೇನೆ. ಅವನ್ನ ಅಷ್ಟೊತ್ತಿಗೆ ನೆನಿತಾವು. ಅಡುಗೆ ಮನೆ ಸ್ವಚ್ಛ ಮಾಡಿ ಇನ್ನೊಮ್ಮೆ ಕಸ ಹೊಡೆದು ಕಲ್ಲು ಒರೆಸಿ ಹಿಂದಾಗಡೆ ಅರ್ಬಿ ತೋರಿಸಿಟ್ಟು ಹಿಂದಾಗಡೆ ನಾಷ್ಟ ನಂದು. ಈಗ ತಿಂದು ಕುಂತ್ನ್ಯಾ ಅಂದ್ರೆ ಮೈ ಬಗ್ಗಂಗಿಲ್ಲ. ಮತ್ತೆ ಕೆಲಸ ಮಾಡಕ್ಕೆ ಬ್ಯಾಸ್ರ. ಮತ್ತೆ ಸಂಜೆ ಆಕತ್ತೀನಿ ಕೆಲಸ ಮಾಡೋದು. ಹಿಂಗೆ ಅವಾಗ ಇವಾಗ ನಾಷ್ಟ ತಿಂದ ಅದು ಒಂಥರ ಹೊನಿಪಾಸದಂಗೆ ಆಕತಿ. ಮಧ್ಯಾಹ್ನ ಊಟ ಬಿಡೋದು, ಮತ್ತು ರಾತ್ರಿ ಇದನ್ನು ಸಂಜೆ ಮುಂದೆ ಹೊಟ್ಟಸ್ತದೆ ಅಂತ ಹೇಳಿ ಒಂದು ಏನಾರ ಚಾದಾಗ ಏನಾರ ಬಿಸ್ಕಿಟ ತಿಂತೀರಿ. ಮತ್ತೆ ರಾತ್ರಿ ಊಟ ಹೋಗೋದಿಲ್ಲ. ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡ್ಬೇಕು, ನಾಷ್ಟ ಮಾಡ್ಬೇಕು. ಬಂದು ನೋಡ್ರಿ, ಮಂಜು ಮಂಜು ಅನ್ನಕತ್ತಿದ್ರಲ್ಲ, ಬಂದು ನೋಡು. ಮಂಜು ಬಾಯಲ್ಲಿ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾಳವ. ರೊಟ್ಟಿ ತಿನ್ನಿಸ್ತೇನೆ ಬಾಯಲ್ಲಿ. ಯಾರು ಅವಲಕ್ಕಿ ಉಪ್ಪಿಟ್ಟು ಎದಕ್ಕೆ ಮಾಡ್ತೀರಿ? ಬಿಸಿ ಬಿಸಿ ರೊಟ್ಟಿ ಮಾಡ್ರಿ ಮುಂಜಾನೆ ಹೇಳತ್ಲೆ ಅಂತಂದು ಮಂದಿ ಹೇಳ್ತಾರ. ನೀನದಿ ನೋಡು, ಮಂದಿ ಮನ್ಯಾಗ ನೋಡು ಮುಂಜಾನೆ ಹತ್ಲೆ ರೊಟ್ಟಿ ಮಾಡ್ತಾರ. ಅವ್ರ ಮನ್ಯಾಗ ಹುಡುಗರು ಎಲ್ಲ ರೊಟ್ಟಿನೇ ತಿಂತಾವು. ನೀನು ಬರೇ ದಿನ ಹದ ಬೇಕು. ಉಪ್ಪಿಟ್ಟು ಮಾಡು, ಅವಲಕ್ಕಿ ಮಾಡು, ದೋಸೆ ಮಾಡು, ಪಡ್ಡು ಮಾಡು, ಹೊಟ್ಟೆ ತುಂಬುವ ನೆತ್ ತುಂಬುವ. ಬಿಸಿ ರೊಟ್ಟಿ ತಿಂದು ಆಡಕ್ಕೆ ಹೋಗು. ಮಾಡ್ಬಾರ್ದಪ್ಪ, ಹಠ ಮಾಡ್ಬಾರ್ದು. ಮನ್ಯಾಗ ಏನು ಅವ ಅಡುಗೆ ಮಾಡಿರ್ತಲ್ಲ ಅದನ್ನ ತಿನ್ಬೇಕು. ಅದು ಬೇಕು ಇದು ಬೇಕು ಅನ್ಬಾರ್ದು. ಅವೇನು ಅವಲಕ್ಕಿ ಹೊಡೆ ತುಂಬುವ ನೆತ್ ತುಂಬೋದು. ಅದು ಶಕ್ತಿ ಬರ್ತೈತೆ. ರೊಟ್ಟಿ ತಿನ್ನು, ಬಿಸಿ ಬಿಸಿ ರೊಟ್ಟಿ ತಿಂದು ಆಡಕ್ಕೆ ಹೋಗ್ಬೇಕು ಹೊರಗೆ. ಅದನ್ನು ಅಲ್ಲಿ ಇದನ್ನು ಅಲ್ಲಿ ಅನ್ಬಾರ್ದು. ಮಾಡಿದ್ದು ಅಡುಗೆ ತಿನ್ಬೇಕು. ಹಾರೋಪ್ಪ ನಾಷ್ಟ ಮಾಡ್ಬಾ. ನಿಮ್ಮವ್ ನೋಡಿ ಇವತ್ತು ಬಿಸಿ ಬಿಸಿ ರೊಟ್ಟಿ ಮುಂಜಾನೆ ಹೇಳತ್ಲಿ. ಉಪ್ಪಿಟ್ಟು ಅವಲಕ್ಕಿ ಬಿಟ್ಟು ರೊಟ್ಟಿ ಮಾಡ್ಯಾಳ. ಬಾ 2 ರೊಟ್ಟಿ ತಿನ್ನೋ ಬತ್ತೀನಿ. 4 ರೊಟ್ಟಿ ಹೊಡೆದು ಹೇಳೋಣ ಬಾ ಇಬ್ರು. ರೊಟ್ಟಿ ತೊಂಬರ್ತೀನಿ ತಡ್ರಿ, ಅವ್ಗೆ ತಿನ್ನಿಸ್ರಿ ಹಂಗಾರ. ಇವನಾರು ತಿನ್ನಿ ತಡಿ ರೊಟ್ಟಿನೇ. ಪಾಪ ಹಂಗೈತ್ ಮಂಜು ರೊಟ್ಟಿ ಪಲ್ಯ. ಬೆಂಡೆಕಾಯಿ ಪಲ್ಯ, ರೊಟ್ಟಿ, ಮೊಸರು, ಚಟ್ನಿ ಮಸ್ತ್ ಆಗೈತಿ ನೋಡು. ಇಷ್ಟು ರೊಟ್ಟಿ ಪಲ್ಯ ರುಚಿಯಾಗಿರ್ತೈತಪ್ಪ, ತಿನ್ಬೇಕು ಹೊಟ್ಟೆ ತುಂಬ. ತಿನ್ನಪ್ಪ, ನಿನಗೆ ಯಾರು ಬೇಡ ಅಂತಾರ? ಇನ್ನೊಂದು ರೊಟ್ಟಿಯಲ್ಲಿ ಇನ್ನೂ 2 ರೊಟ್ಟಿ ತಿನ್ನು. ಈಗ ಅಪ್ಪನ ತಾಟ್ನಾಗಿಂದು ತಿನ್ನು, ಮತ್ತೆ ತೊಂಬರ್ತೇನೆ. ಬೇಡಪ್ಪ. ನೋಡಲ್ಲಿ ಬಿಸಿಲು ಮಂಜು. ನಮಗೆ ಇಂಥ ಬಿಸಿಲಿನ ಹೊಡೆತಕ್ಕೆ ಹೊಲ್ದಾಗ ಕೆಲಸ ಮಾಡೋದು ಆಗೋದಂಗಿಲ್ಲ. ಬೇಡಪ್ಪ. ಆಡಪ್ಪ ಮಂಜು. ನೋಡಲಿ ಕೆಟ್ಟ ಬಿಸಿಲು ಐತಿ. ಅಲ್ಲಿ ಕುಂದಿರ್ತಿದ್ದೀಪ ಗಿಡದ. ನೀನು ಹಳ್ಳಿ ಕುಂತ್ರು ನಾಳೆ ಹತ್ತಂಗಿಲ್ಲ, ಅಷ್ಟು ಬಿಸಿಲು ಜಳ ಅದೈತಿ. ಬ್ಯಾಡಪ್ಪ, ಇಲ್ಲೇ ಟಿ ವಿ ಹಚ್ಕೊಂಡು ಕುಂದ್ರು. ಕರೆಂಟ್ ಅದ ನೋಡು. ನಾಷ್ಟ ಮಾಡಿ ಜಾಕ ಮಾಡಂದ್ರೆ ಆಗಲೇ ಮಾಡಲಿಲ್ಲ ಮಂಜು. ನೀರು ಕಾದಿದ್ದು. ಈಗ ನೀರು ಆರಿದ್ಮೇಲೆ ಐತೆ ತಣ್ಣೀರು ಹೊಯ್ಕೊಂಡು ಬರ್ತೀವಿ. ಜಾಕ ಮಾಡಿ ಬರ್ತೀವಿ. ಅದು ನೆಗಡೆದಂಗೆ ಆಗ್ಬಿಡ್ತೈತೆ. ಅದು ಈಗ ಬ್ಯಾಸ್ಗೆ ಆಯ್ತು ಅಂದ್ರೆ ಉಗುರು ಬಿಚ್ಚಿಗಾರ ನೀರು ಮಾಡು, ಜಾಕ ಮಾಡ್ಬೇಕು ಏನು. ಏಯಪ್ಪ ನೀನ ಹಿಂಗೆ ನೋಡೋರಾಗ ಹಿಂಗೆ ಅಡುಗೆ ಮನೆಗೆ ಹೋಗಿ ಬರೋರಾಗನ ಮತ್ತೆ ಕಮಲಕ್ಕರ ಮನೆ ಮುಟ್ಟಿ ಮತ್ತೆ ಹೊಳ್ಳಿ ಬಂದು ಕುಂತಿರ್ತಿ ಇಲ್ಲಿ. ಮತ್ತೆ ಹೊಲ್ದಾಗ ಅಡ್ಡಾಡೋದಿಲ್ಲ ಅಂತ ಹಂಗೆ ಕುಂದ್ರವ ನೀನು. ಮರೇ ಬೇಡ ಮಂಜು. ನಾಳೆ ಇಲ್ಲೇ ತೋಟಕ್ಕೆ ಹೋಗ್ಬೇಕು. ಅಲ್ಲಿ ಗೌಡ್ರು ಹೇಳ್ಯಾರ ತೋಟದ ಕಾಯಿಪಲ್ಯದ ಹರಿದೈತಂತ. ಸಂಜೆ ಮಾಡಿ ಹೋಗೋಣಂತ. ಸಂಜೆ ಮಾಡಿ ಬಾ ಅಂದಾರ ಅವ್ರು. ಮುಂಜಾನೆ ಮಧ್ಯಾಹ್ನ ಬಿಸಿಲು ಇರ್ತದೆ, ನಮಗೂ ಕೆಲಸ ಮಾಡೋದಾಗಂಗಿಲ್ಲಲ್ಲ. ಹಾಗಾಗಿ ಇವತ್ತು ನಾವು ಹೊಲಕ್ಕೆ ಬರ್ತೇನೆ. ನಾಳೆ ತೋಟಕ್ಕೆ ಹೋಗಿ ಕಾಯಿಪಲ್ಯದ ಹರಿಯಕ್ಕೆ ಹೇಳ್ಯಾರ. ಸಂಜೆ ಮುಂದೆ ಹೋಗೋಣಂತ. 4:30 ಸುಮಾರು ಸ್ವಲ್ಪ ಬಿಸಿಲು ಕಡಿಮೆ ಆಗಿರ್ತೈತೆ. ಅವು ಬರೀ ಅಂತ ನಾಳೆ. ಹೌದಿಲ್ಲ? ಹ್ಞೂ ಹೌದು ನೋಡು. ನಾಳೆ ಹೋಗಿ ಅಂತಪ್ಪ ನೀನು. ಸ್ವಲ್ಪ ಕರ್ಕೊಂಡು ಹೋಗ್ತೀನಿ ನಾಳೆ. ಮತ್ತೆ ಇವತ್ತು ಬಿಟ್ಟು ಹೊಂಟಾನಿ. ನೀನು ಬಿಸಿಲು ಐತೆ ಅಂತೇಳಿ. ಮತ್ತೆ ನಾಳೆ ನೋಡಿ ಪಕ್ಕ ಕರ್ಕೊಂಡು ಹೋಗ್ತೀನಿ. ನಾ ಹೋಗೋಣಂತ ನಾಳೆನ. ಮಂಜು ಇನ್ನೊಂದು ನೀರು ತಂಬಪ್ಪ ಕುಡಿಯಾಕ. ಹೊಲಕ್ಕೆ ಕುತ್ತಿ ಕಟ್ಲೇನೆ. ಬ್ಯಾಡ್ ಗಿರ್ಜಾ. ಈಗ ಹೊರತುಂಬ ರೊಟ್ಟಿ ಪಲ್ಯ ತಿಂದೇನಿ. ಬ್ಯಾಡ್ ತಗೋ. ಮಧ್ಯಾಹ್ನ 2:30-3 ಗಂಟೆ ಅಂದ್ರೆ ಬರ್ತೇವಿ. ಬ್ಯಾಡ್ ತಗೋ, ಮನೆಗೆ ಬಂದ ಊಟ ಮಾಡ್ತೇನೆ. ಕೊಡುಪ್ಪ. ಅಲ್ರಿ ಮತ್ತೊಮ್ಮೆ ದೌಡ್ ಬರ್ತೇನೆ ಅಂತಂದು ಬರೋದಿಲ್ಲ ನೀವು. ಮತ್ತೆ ಏನಾರ ಹೊಲ್ದಾಗ ಕೆಲಸ ಐತಂತ ಕುಂತು ಬಿಡ್ತೀರಲ್ಲೇ. ಕಟ್ಕೊಂಡು ಹೋಗ್ಬಿಡ್ರಿ. ಮತ್ತೆ ಉಳಿದು ಹೊಳೆ ಬತ್ತಿ ಬರ್ತೈತಿ. ಬ್ಯಾಡ್ ಬಡ ಗಿರ್ಜಾ. ಮಧ್ಯಾಹ್ನ ನಾಷ್ಟ ಐತೆ. ಕೆಲಸ ಅಲ್ಲೇನೈತಿ ಬಿಸ್ಲಾಗ. ಅಷ್ಟ ಮಧ್ಯಾಹ್ನ 2:30-3 ಒಳಗೆ ಆಗುತ್ತೆ ಕೆಲಸ. ಮಧ್ಯಾಹ್ನ ಇಲ್ಲೇ ಬಂದು ಊಟ ಮಾಡ್ತೀನಿ ತಗೋ. ಅಷ್ಟು ಮಾಡ್ತೀರಾ? ಬರ್ರಿ ಹಂಗಾರೆ ಮಧ್ಯಾಹ್ನ ಇದನ್ನ ಬ್ಯಾಳಿ ಸಾರು ಮಾಡ್ಲೇನ ಮಜ್ಜಿಗೆ ಸಾರು ಮಾಡಿಬಿಡ್ಲಿ? ಅನ್ನ ಮಜ್ಜಿಗೆ ಸಾರು. ಅಯ್ಯೋ ಬಿಸಿಲಿನ ಜಳಕ್ಕೆ ಎಲ್ಲಿ ಮತ್ತೆ ಬ್ಯಾಡ್ ತಗೋ. ಎದಿ ಉಳ್ದಂಗೆ ಆಗುತ್ತೆ. ಮಜ್ಜಿಗೆ ಸಾರು ಮಾಡಿಬಿಡು. ಮಜ್ಜಿಗೆ ಇರ್ಬೇಕಲ್ಲ. ಹ್ಞೂ ರೀ, ಇವತ್ತು ಮಜ್ಜಿಗೆ ಕಡ್ದೇನಿ. ಮಜ್ಜಿಗೆ ಅದಾವು. ಅದನ್ನ ಮಜ್ಜಿಗೆ ಸಾರು ಮಾಡಿಬಿಡು ಹಂಗಾರೆ. ಮಂಜು ಜಾಕ ಮಾಡಿ ಹೋಗಪ್ಪ ನೀನು. ಆಡಕ್ಕೆ ಎಲ್ಲರ ಹೋಗು. ಮೊದಲು ಜಾಕ ಮಾಡಿ ಹೋಗು. ಅವ್ನ ಅರ್ಬಿ ಬಿಟ್ಟು ಜಾಕ ಮಾಡಿ ಹೋಗತ್ತಾಗ. ನಾನು ಅವ್ನ ಅರ್ಬಿ ಅದು ಒಗದು ಹಾಕ್ತೇನೆ. ನಾನು ಇಷ್ಟು ಅರ್ಬಿ ಒಗದು ಹಾಕಿದ್ಮೇಲೆ ಮತ್ತೆ ಬರ್ತೀವಿ ಜಾಕ ಮಾಡಸ ಅಂತೇಳಿ. ಮತ್ತೆ ಅರ್ಬಿ ಹಂಗೆ ಕುಂದಿರ್ತಾವ ಬಚ್ಚಲ ಮನ್ಯಾಗ. ಹೋಗಿ ಜಾಕ ಮಾಡಿ ಬರ್ಬಾ. ನೀರು ತೋಡಿಟ್ಟೆ ನೋಡಿ ಹೋಗ್ಬಾ.
ಗಿರ್ಜಾ ಅಂತ ಚರ್ಗಿ ತಗೋ. ಇದು ಎಲ್ಲಿ ಅದಾವನ? ಇಲ್ರಿ ಇದು ಅಡಿಕೆ ಇದಿತ್ತು ಸುಣ್ಣ ಅದಿತ್ತು ಕಮಲಾಕರ್ ಮನೆಗೆ ಹೋಗಿ ಹರ್ಕೊಂಬರ್ಲಿ ನಿಂತಿಲ್ದ ಭಾಳ ಅದಾವ ಎಲ್ಲಿಯವ್ರು. ನಿನ್ನ ಹಿಂದಾಗಡೆ ಕೆಲಸ ಆದ್ಮೇಲೆ ಹರ್ಕೊಂಬರಿ ಅಂತ ನಾ ಈಗ ಹೊಲಕ್ಕೆ ಹೋಗಿಂತೋ ಮಧ್ಯಾಹ್ನ ಹೊಲ್ದಾಗಿಂದ ಬಂದು ಊಟ ಮಾಡಿ ಎಲ್ಲಿ ಹಿಡ್ಕೆ ಹಾಕೊಂತಿಂತೋ ಇಸ್ಕೊಂಬ ಹಂಗಾರ. ಹ್ಞೂ ರೀ ಆಯ್ತು ಆಡ್ರಿ ಹಂಗಾರ. ಹೋಗ್ಬರ್ತೇನೆ ನಾ ಹೊಲಕ್ಕೆ. ಹ್ಞೂ ರೀ ಹೋಗ್ಬರ್ರಿ. ಅಯ್ಯೋ ಏನು ನೀರು ಉಗ್ಗಾಡ್ತಾನೆ ಇವಾಗ ಗಾಡಿಗೆ ಚಂದ ಕುಂತು ಮಾಡ್ತೇನೆ ಜಾಕ ಏನತಿ ಮತ್ತೆ ನಗ್ತೀಯಲ್ಲ ನೀರು ಚೆಲ್ಲಬೇಡ ಅಂದ್ರೆ. ಹೊಸಬಕರ್ ಬೇರೆ ಕೊಡ ಇನ್ನೊಂದು. 4 ದಿನ ಆಗಿಲ್ಲ ಹೊಸ ಸಬ್ಕರ ಹರಿದಿಟ್ಟೇನಿ ಮತ್ತೆ ಹೊಸದು ಬೇಕಂತ. 4 ದಿನ ಹಚ್ಕೊಂಬ ಆಮೇಲೆ ಹೊಸದು ಕೊಡ್ತೇನೆ ನಾನು ನಿನಗೆ. ದಿನಕ್ಕೊಂದು ಹಂಗೆ ಅದನ್ನು ಕೊಡು ಇದನ್ನು ಕೊಡು ಅನ್ಕೊಂತ ಅಕ್ಕ ಮಾಡಿ ಎಲ್ಲಿ ಹೋಗ್ಬೇಕೀಗ? ಹೋಗ್ತೀನಿ. ಕುಂದ್ರಿ ಇಲ್ಲೇ ಮನೆ ಹಿಡಿದು ಪುಸ್ತಕ ಹಿಡ್ಕೊಂಡು ಓದ್ಕೊಂತ ಕುಂದ್ರು. ಏನಾರ ಓದೋದಿದ್ರೆ ಈಗ ಬಿಸ್ಲಾಗ ಆಡಕ್ಕೆ ಹೋಗ್ಬೇಡ. ಸಣ್ಣ ಹುಡುಗರನ್ನ ಬಿಸ್ಲಾಗ ಆಡಕ್ಕೆ ಬಿಡ್ಬೇಡ ಅಂತ ಅಂದು ಹೇಳಾರ ನೋಡು. ಏನು ಮಾಡ್ತಿ ನೋಡು. ಇಲ್ಲ ನಾಳೆ ಮಾಡ್ತೀನಿ ತಗೋ. ಮಸ್ತ್ ಆಡ್ತೀನಿ ನಳ್ಳಾಗ. ನೀನು ಊರು ಕೆಟ್ಟ ಬಿಸ್ಲಾಗ ಹುಡುಕಾಡ್ಕೊತ ಕುಂದ್ರಬೇಕು ನಾನು. ತಣ್ಣಗಿಲ್ಲ ಮನ್ಯಾಗ ಕುಂದ್ರಪ್ಪ. ಗಿರ್ಜಾವ ಏನು ಮಾಡತ್ತೀಯ? ಯಾರು ನಾವ ಏನು ಮಾಡಾಕತ್ತಿದ್ವಾ? ನಂದು ಹೊರೆ ಅದ ಮುಗಿತಾ ಹಂಗೆ ಬಂದೆವು ನಾನು. ನಂದು ಇನ್ನೂ ಏನು ಹೊರೆ ಇಲ್ಲ ನೋಡ್ವಾ ರೇ ನಾವು ಕುಂದ್ರಿ. ಏನು ಮಾಡತ್ತಾನ? ಅಕ್ಕಕ್ಕೆ ಹೋಗ್ಯಾನ ಆಟ ಆಡಕ್ಕೆ ಹೋಗ್ಯಾನಂದ. ನಾಷ್ಟ ಮಾಡಿದ ಅವಲಕ್ಕಿ ಮಾಡ್ಕೊಡಂದ. ನಾಷ್ಟ ರೊಟ್ಟಿ ಮಾಡಿ ನೀ ತಿನ್ಪ ಅಂದೆ. ಮತ್ತು ಅವ್ರ ಅಪ್ಪಾಜಿ ರಂಬಿಸಿ ಮತ್ತು ರೊಟ್ಟಿ ತಿನ್ಸಿದ್ರ ತಿಂದು ಆಡಾಕೊಂಡಿದ್ದ. ಮತ್ತು ಬೈದ ಜಾಕ ಕಷನ್ ನೋಡು. ಮತ್ತು ನಿನ್ನ ಮನಿನ ಹೊಂದೋದಲ್ಲ ಮಧ್ಯಾಹ್ನ 2 ಗಂಟೆ ತನ. ವಾ ಹುಡುಗರು ಹಂಗೆ ಮಾಡ್ತಾವ ಬಿಡೆಯವ. ತನ್ನಾಗಲ್ಲೇ ಊರಾಗ ಇರ್ತಿದ್ನ ಇರ್ಲಿಲ್ಲ ನೋಡು. ನನ್ನ ಬಟ್ಟೆ ಇರೋದಿಲ್ಲ ಬಿಡೆಯವ. ಅದಕ್ಕೆ ಬೆನ್ನತ್ತಿ ಬಂತು ನೋಡು. ಹೊಳ್ಳಿ ಬಿಡಾಕ ಹೋದಂತ ಹೊಳ್ಳಿ ಕರ್ಕೊಂಬಂದೇನೆ. ಮತ್ತು ನಿಮ್ಮ 2 ಹುಡುಗರನ್ನ ಬಿಟ್ಟು ಬಂದೇನು ಊರಾಗ ಇರ್ತಾರಲ್ಲ ಅವ್ರು. ಇಬ್ರಿಗೂ ರೂಢಿ ಐತವ ಅವ್ರಿಗೆ. ಮತ್ತೆ ಇದು ಹೊಲ್ದಾಗ ಕೆಲಸ ಅದಿದ್ದಾಗ ಸುಗ್ಗಿ ದಿನ ದೌಡ್ ಹೋಗಿದ್ನಲ್ಲ. ಮತ್ತು ಸಣ್ಣ ಇದ್ದ ನಮ್ಮ ಅವ್ರ ಅಂತ ಬಿಟ್ಟು ಬಂದ್ಬಿಡ್ತಿದ್ನೆ. ರೂಢಿ ಐತೆ ನೋಡುವ ಅವ್ರಿಗೆ. ಎಲ್ಲಪ್ಪನಾರು ಹೊಲಕ್ಕೆ ಹೋದ್ರನ? ಹ್ಞೂನಾರೇ ನಾವು ಈಗ ಹೊಲಕ್ಕೆ ಹೋದ್ರೆ ಬುತ್ತಿ ಕಟ್ತೇನೆ ಮಧ್ಯಾಹ್ನ ಊಟಕ್ಕೆ ಬರ್ತೇನಂದ್ರೆ. ಹಾಗಾಗಿ ರೊಟ್ಟಿ ಪಲ್ಯ ಅಷ್ಟ ಮಾಡೇನಿ. ಇನ್ನೂ ಅನ್ನ ಸಾರು ಅದು ಮಾಡ್ಬೇಕು ನೋಡಿ. ನಿಮ್ದು ಅಡಿಗೆ ಒಂದು ಏನು ಅಡಿಗೆ ಬಿಡೆಯವ ಶೆಕೆಂಡ್ ರೊಟ್ಟಿದು ಬ್ಯಾಳೆ ಕುದಿಸಿ ಸಾರು ಮಾಡಿ ಮತ್ತು ಅನ್ನ ಅದು ಮಾಡ್ಬೇಕು. ಮಧ್ಯಾಹ್ನಕ್ಕೆ ಮುಂಜಾನೆ ಉಪ್ಪಿಟ್ಟು ಮಾಡಿದ್ದೆ. ಅವಲಕ್ಕಿ ಮಾಡ್ಬೇಕಂದ್ರೆ ಮತ್ತು ಉಪ್ಪಿಟ್ಟು ಮಾಡಿದ್ರೆ ಅದು ಬಿಡು ಅಂಥೇಳಿ ಹುರಿದಿದ್ದು ನುಚ್ಚಿದ್ವು. ಮತ್ತು ಉಪ್ಪಿಟ್ಟು ಮಾಡಿ ಅವ್ರಿಗೆ ಹಾಕೊಟ್ಟೆ ತಿಂದು ಹೋಗ್ಯಾ ನೋಡಿ. ಬಸ್ ಸ್ಟ್ಯಾಂಡ್ ಕಡೆ ಅಡ್ಡಾಡ್ಕೊಂತ ದುಡಿ ಚಿಂತಿಲ್ಲ ಏನಿಲ್ಲ. ಹೋಲ್ ಬಿಡು ಏನು ಮಾಡೋದು ಮತ್ತೆ. ಸಾರ್ನೇ ಆಗ್ಬೇಕಾಗಿರ್ಜಾವ. ಹಿಂಗೆ ಹೋದ್ರೆ ಹೆಂಗೆ? ನಾಳೆ ಇನ್ನೂ ಹುಡುಗರು ಸಣ್ಣ ಜವಾಬ್ದಾರಿ. ಇನ್ನೂ ಹುಡುಗರು ದೊಡ್ಡ ಆದಂಗೆ ಜವಾಬ್ದಾರಿ ಜಾಸ್ತಿ ಬರ್ತೈತೆ. ಬರ್ತೇವ್ರು ಹಿಂಗೆ ಕುಡಿದು ಅಡ್ಡಾಡ್ತೇನೆ ಅಂದ್ರೆ ಹೆಂಗೆ ಅತ್ತ ತಮಗೆ ತಲೆಗೆ ಬಡೋದು ಬುದ್ಧಿ ಬರುತ್ತಾನೆ. ಹಿಂಗೆ ನೋಡ್ಬಾರಿ ನಾವು ಒಬ್ರು ಹೇಳಿದ್ರೆ ಬುದ್ಧಿ ಬರೋದಲ್ಲದು ತಾವ ತಿಳ್ಕೊಬೇಕು. ಏನು ಹೇಳ್ಬೇಕಾ ಗಿರ್ಜಾವ? ಬರ್ತಾನೆ ಸಣ್ಣ ಅವ್ರನ್ನ. ಹಾಂ ಯಾರು ಹೇಳ್ಬೇಕು? ಎಲ್ಲರೂ ಹೇಳೋದು ಮುಗಿತು ನೋಡಿ. ಯಾರು ಹೇಳಿದ್ದು ಕೇಳವಲ್ರಿ ನಿಮ್ಮ ಮನೆಯವ್ರು. ಏನು ಮಾಡ್ಬೇಕು? ಏನು ಮಾಡಂಗಿಲ್ಲ ನೋಡುವ. ಸಾಕಾಗಿ ಹೋಗೈತಿ. ಕುಡಿದು ಬಿಟ್ಟು ತನ್ನ ಮನೆ ಹಿಡಿದು ಕುಂದ್ರೆ ಚಿಂತಿಲ್ಲ. ನಾ ದುಡ್ದು ಹಾಕ್ತೇನೆ. ಆಗ ದುಡ್ಕೊಂಬಂದಿದ್ದು ರೊಕ್ಕನ ಕುಡ್ದು ಹಾ ಮಾಡ್ತಾನಲ್ಲ ಅದನ್ನ ಎತ್ತಿರ್ತಿತ್ತು ನನಗೆ. ಏನು ಮಾಡೋದು ಬಿಡ ಒಬ್ಬೊಬ್ಬರು ಸ್ವಭಾವ ರೀ. ನಾವು ಏನು ಮಾಡೋದು? ಜಳಕಾತನ ಇಲ್ಲ ಇನ್ನೂ ನೀರು ಚೆಲ್ಲಾಡ್ಕೊಂತಾರೆ ನಾವ. ಬಚ್ಚಂದ ಕುಂತ್ಬಿಡ್ತಾನೆ ನೋಡು. ದೌಡ್ ಎದ್ದ ಬರೋದಲ್ಲ. ಹುಡುಗರು ಹಂಗ ಬಿಡಯ್ಯವ. ಅವು ಎಳ್ಕೊಂಬಂದು ಹೊರಗೆ ಕುಂದ್ರಸ್ತಾನ ಹಂಗ. ಅವ್ರು ಬಚ್ಚಲ ಬಿಟ್ಟು ಬರೋದಿಲ್ಲ ಅವ್ರು. ಹೌದಿಲ್ಲ ಪಂಜ? ಏನ ಅಂತ ಅವ್ರ ಏನೋ ಸಿಗವ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗೋದು ಮರ್ಯಾಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಮತ್ತು ನಮ್ಮ ಕತೆಗಳು ಇಷ್ಟ ಆತ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ಮುಂದಿನ ಕತೆಯಿಂದ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.